ನಮಸ್ಕಾರ. ನಾವು ದೇವರ ಮೇಲೆ ಇಡುವ ನಂಬಿಕೆ ಅದು ನಿಜವಾದ ಪ್ರೀತಿನ ಅಥವಾ ನಮಗೆ ಸಿಗೋ ಆಶೀರ್ವಾದಕ್ಕೋಸ್ಕರ ಮಾಡೋ ಒಂದು ವ್ಯವಹಾರಣ. ಇವತ್ತಿನ ಈ ವಿವರಣೆಯಲ್ಲಿ ನಾವು ಕ್ಯಾಜಿನ್ ಅನ್ಶಿಕ್ ಅಂದ್ರೆ ಮುರಿದ ಸಬ್ಬತ್ ಅನ್ನೋ ಪಠ್ಯದ ಆಧಾರದ ಮೇಲೆ ಈ ಬ್ರಹ್ಮಾಂಡದ ವಾದದ ಆಳಕ್ಕೆ ಇಳಿದು ನೋಡೋಣ. ಸರಿ, ಈ ಇಡೀ ಸಂಘರ್ಷದ ಕಥೆ ಹೇಗೆ ಸಾಗುತ್ತೆ ಅಂತ ನೋಡೋಣ. ಸೈತಾನನ ಸವಾಲಿನಿಂದ ಶುರುವಾಗಿ ದೇವರು ತನ್ನ ಪ್ರೀತಿ ಮತ್ತು ನ್ಯಾಯವನ್ನ ಹೇಗೆ ಜಗತ್ತಿನ ಮುಂದೆ ಸಾಬೀತುಪಡಿಸ್ತಾನೆ ಅನ್ನೋದನ್ನ ಒಂದೊಂದಾಗೆ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಕಥೆ ಶುರುವಾಗೋದೇ ಸ್ವರ್ಗದಲ್ಲಿ ನಡೆದ ಒಂದು ದೊಡ್ಡ ನಾಟಕೀಯ ಘಟನೆಯಿಂದ. ಯೋಬನ ಪುಸ್ತಕದಲ್ಲಿ ಇದರ ಉಲ್ಲೇಖ ಇದೆ. ಮುಂದೆ ನಡೆಯಲಿರೋ ಇಡೀ ಬ್ರಹ್ಮಾಂಡದ ಚರ್ಚೆಗೆ ಅಡಿಪಾಯ ಹಾಕಿದ್ದೇ ಈ ಘಟನೆ. ಇಲ್ಲಿ ನೋಡಿ, ಸೈತಾನ ನೇರವಾಗಿ ದೇವರ ಅಧಿಕಾರವನ್ನೇ ಪ್ರಶ್ನೆ ಮಾಡ್ತಾನೆ. ಅವನು ಕೇಳೋದು ಒಂದೇ, ಯೋಬ ಸುಮ್ಮನೆ ನಿನ್ನನ್ನು ಪೂಜೆ ಮಾಡ್ತಿದ್ದಾನ? ಇಲ್ಲ, ಅವನಿಗೆ ಸಿಕ್ಕಿರೋ ಆಶೀರ್ವಾದಕ್ಕಾಗಿ ಮಾತ್ರ ನಿನ್ನ ಮೇಲೆ ಭಕ್ತಿ ತೋರಿಸ್ತಿದ್ದಾನೆ. ಅಂದರೆ ಮನುಷ್ಯನ ನಂಬಿಕೆ ಅನ್ನೋದು ನಿಜವಾದ ಪ್ರೀತಿ ಅಲ್ಲ, ಅದು ಕೇವಲ ಒಂದು ಸ್ವಾರ್ಥದ ವ್ಯವಹಾರ ಅಂತ ಸೈತಾನನ ನೇರ ಆರೋಪ. ಹಾಗಾದ್ರೆ ಸೈತಾನನ ಈ ವಾದಕ್ಕೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ದೇವರು ಸೃಷ್ಟಿ ಮಾಡಿದಾಗ್ಲೇ ಇಟ್ಟಿದ್ದ 2 ಮೂಲಭೂತ ತತ್ವಗಳನ್ನ ನಾವು ಮೊದಲು ಗಮನಿಸಬೇಕು. ಮೊದಲನೇದು ಸ್ವತಂತ್ರ ಇಚ್ಛೆ, ಅಂದ್ರೆ ಫ್ರೀ ವಿಲ್. ಇದು ದೇವ್ರು ಪ್ರತಿಯೊಂದು ಜೀವಿಗೂ ಕೊಟ್ಟಿರೋ ಆಯ್ಕೆಯ ಸ್ವಾತಂತ್ರ್ಯ. ದೇವ್ರ ಜೊತೆ ಇರಬೇಕೋ ಅಥವಾ ದೇವ್ರನ್ನ ಪ್ರಶ್ನಿಸ್ಬೇಕೋ ಅನ್ನೋದನ್ನ ಅವರೇ ನಿರ್ಧರಿಸ್ಬೋದು. ನಿಜವಾದ ಪ್ರೀತಿ ಹುಟ್ಟಬೇಕಾದ್ರೆ ಈ ಸ್ವಾತಂತ್ರ್ಯ ಇರಲೇಬೇಕು, ಅಲ್ವಾ? ಆದ್ರೆ ಇಲ್ಲೇ ಒಂದು ದೊಡ್ಡ ಸಮಸ್ಯೆ ಶುರುವಾಗತ್ತೆ. ಒಂದು ಕಡೆ ನಮ್ಮ ಆಸೆಗಳಿಗೆ ಮಿತಿಯೇ ಇಲ್ಲ, ಅದು ಅನಂತ. ಇನ್ನೊಂದ್ ಕಡೆ ನಾವು ಬದುಕೋ ಈ ಪ್ರಪಂಚಕ್ಕೆ ಮಿತಿ ಇದೆ. ಇದು ಗಾಳಿಯಲ್ಲಿ ತೇಲೋ ಮನ್ಸು, ಆಮೇಲೆ ನೆಲದ ಮೇಲಿರೋ ಕಾಲಿನ ಹಾಗೆ. ಇದೇ ಇಡೀ ಸಂಘರ್ಷದ ಮೂಲ. ಹಾಗಾಗಿ ಪ್ರತಿಯೊಂದು ಜೀವಿಗೂ 2 ದಾರಿಗಳು ತೆರೆದುಕೊಳ್ತವೆ. ಒಂದು, ದೇವರು ಕೊಟ್ಟಿದ್ರಲ್ಲೇ ತೃಪ್ತಿಪಟ್ಟು ಪ್ರೀತಿಯಿಂದ ಬಾಳೋದು. ಇದಕ್ಕೆ ಅಧೀನತೆಯ ಮಾರ್ಗ ಅನ್ಬೋದು. ಇನ್ನೊಂದು, ತನ್ನ ಅನಂತ ಆಸೆಗಳನ್ನ ಪೂರೈಸ್ಕೊಳ್ಳಕ್ಕೆ ಬೇರೆಯವರಿಂದ ಕಸಿದ್ಕೊಳ್ಳೋದು, ದೇವರ ನಿಯಮಗಳನ್ನೇ ಪ್ರಶ್ನಿಸೋದು. ಇದು ಧಿಕ್ಕಾರದ ದಾರಿ. ಇಲ್ಲಿ ಹೆಲಲ್ ಅನ್ನೋ ಒಬ್ಬ ಶಕ್ತಿಶಾಲಿ ದೇವದೂತ 2ನೇ ದಾರಿಯನ್ನ, ಅಂದ್ರೆ ಧಿಕ್ಕಾರದ ದಾರಿಯನ್ನ ಆರಿಸ್ಕೊಳ್ತಾನೆ. ಈ ಆಯ್ಕೆಯೇ ಅವನನ್ನು ಸೈತಾನನಾಗಿ ಬದಲಾಯಿಸುತ್ತೆ. ಇದಾದ ಮೇಲೆ ಅವನು ಸುಮ್ಮನಿರೋದಿಲ್ಲ. ದೇವರ ವಿರುದ್ಧ ಒಂದು ವ್ಯವಸ್ಥಿತವಾದ ಕಾನೂನಾತ್ಮಕ ವಾದವನ್ನೇ ಸಿದ್ಧಪಡಿಸ್ತಾನೆ. ಸೈತಾನನ ವಾದ ತುಂಬಾನೇ ಸರಳವಾಗಿತ್ತು, ಆದರೆ ಅಪಾಯಕಾರಿಯಾಗಿತ್ತು. ಅವನು ಹೇಳಿದ್ದಿಷ್ಟೇ, ದೇವರ ಆಜ್ಞೆಗಳನ್ನ ಪಾಲಿಸೋದು ಅಸಾಧ್ಯ, ಯಾಕಂದ್ರೆ ಜೀವಿಗಳು ಹುಟ್ಟಿರೋದೇ ಸ್ವಾರ್ಥದಿಂದ. ಹಾಗಾಗಿ ಪಾಲಿಸಲಾಗದ ಆಜ್ಞೆ ಕೊಟ್ಟು ಅದನ್ನ ಮೀರಿದ್ದಕ್ಕೆ ಶಿಕ್ಷೆ ಕೊಡೋ ದೇವರು ಒಬ್ಬ ಅನ್ಯಾಯಕಾರಿ. ಅವನ ಅಧಿಕಾರಕ್ಕೆ ಬೆಲೆಯೇ ಇಲ್ಲ. ತನ್ನ ವಾದಕ್ಕೆ ಸಾಕ್ಷಿಯಾಗಿ ಅವನು ಮತ್ತೆ ಯೋಬನ ಕಡೆ ಬೆರಳು ತೋರಿಸ್ತಾನೆ. ಯೋಬ, ಪೂಜೆ ಮಾಡ್ತಿರೋದು ನಿನ್ನನ್ನಲ್ಲ, ಅವನ ಆಸ್ತಿಯನ್ನ, ಅವನ ಸುಖವನ್ನ, ಅವನ ಆಶೆಗಳನ್ನ ಒಂದು ಚಿನ್ನದ ಕರು ಪೂರೈಸಿದ್ರೆ ಅದಕ್ಕೇ ಪೂಜೆ ಮಾಡ್ತಾನೆ ಅಂತ ಆರೋಪಿಸ್ತಾನೆ. ಅಂದ್ರೆ ಭಕ್ತಿ ಅನ್ನೋದು ಕೇವಲ ಒಂದು ಮುಖವಾಡ ಅಂತ ವಾದಿಸ್ತಾನೆ. ಸೊ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಕೇವಲ ಒಂದು ವಾದ ವಿವಾದ ಅಲ್ಲ, ಇದು ದೇವರ ವಿರುದ್ಧ ಒಂದು ದಂಗೆ. ನಿನ್ನ ಕಾನೂನುಗಳು ಸುಳ್ಳು, ನಿನ್ನ ಆಳ್ವಿಕೆಯನ್ನ ನಿಲ್ಲಿಸಿ ಸಿಂಹಾಸನದಿಂದ ಕೆಳಗಿಳಿ ಅಂತ ಸೈತಾನ ನೇರವಾಗಿ ಸವಾಲ್ ಹಾಕ್ತಿದ್ದಾನೆ. ಹಾಗಾದ್ರೆ ಇಂಥ ಒಂದು ನೇರ ಸವಾಲಿಗೆ ಸರ್ವಶಕ್ತ ದೇವರ ಪ್ರತಿಕ್ರಿಯೆ ಹೇಗಿತ್ತು? ನೀವು ಅನ್ಕೊಂಡಾಗೆ ಖಂಡಿತ ಇರಲಿಲ್ಲ. ಇದು ನಮ್ಮನ್ನ ಈ ಕಥೆಯ ಒಂದು ಮುಖ್ಯವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಸರ್ವಶಕ್ತನಾದ ದೇವರು ಸವಾಲು ಹಾಕಿದ ಸೈತಾನನನ್ನ ಆ ಕ್ಷಣದಲ್ಲೇ ಯಾಕೆ ನಾಶ ಮಾಡಲಿಲ್ಲ? ಅವನಿಗೆ ಅದು ತುಂಬಾ ಸುಲಭವಾಗಿತ್ತಲ್ವಾ? ಪಠ್ಯದ ಪ್ರಕಾರ ದೇವರು ಹಾಗೆ ಮಾಡ್ಲಿಲ್ಲ. ಯಾಕಂದ್ರೆ ಸೈತಾನನನ್ನ ಬಲದಿಂದ ನಾಶ ಮಾಡಿದ್ರೆ ಅವನೊಬ್ಬ ನಿರಂಕುಶ ಪ್ರಭುವಿನ ಹಾಗೆ ಕಾಣ್ತಿದ್ದ. ಉಳಿದ ದೇವದೂತರು ಪ್ರೀತಿಯಿಂದಲ್ಲ, ಭಯದಿಂದ ಅವನ ಸೇವೆ ಮಾಡಬೇಕಿತ್ತು. ಸತ್ಯ ಮತ್ತು ನಂಬಿಕೆಯನ್ನ ಉಳಿಸೋಕೆ ದೇವರು ಬೇರೆ ದಾರಿಯನ್ನ ಹಿಡ್ದ. ಅಂದ್ರೆ ಇಲ್ಲಿ ಪಣಕ್ಕಿಟ್ಟಿರೋದು ಕೇವಲ ಸೈತಾನನ ಭವಿಷ್ಯವಲ್ಲ, ಇಡೀ ಬ್ರಹ್ಮಾಂಡದ ಮುಂದೆ ದೇವರ ವ್ಯಕ್ತಿತ್ವವೇ ವಿಚಾರಣೆಗೆ ಬಂದಿದೆ. ಸೈತಾನ ಹೇಳಿದ್ದು ಸರಿ ಇದ್ರೆ ದೇವರು ಒಬ್ಬ ಸುಳ್ಳುಗಾರ, ಒಬ್ಬ ಕೊಲೆಗಾರ ಆಗ್ತಾನೆ. ಅಷ್ಟು ದೊಡ್ಡ ಪ್ರಶ್ನೆ ಇದು. ಹಾಗಾಗಿ ದೇವರ ಪರಿಹಾರ ಇಲ್ಲಿದೆ. ತನ್ನ ಕಾನೂನಿನ ಸತ್ಯವನ್ನ ಬಲದಿಂದ ಸಾಬೀತುಪಡಿಸುವ ಬದಲು ಒಂದು ಜೀವಂತ ಉದಾಹರಣೆಯ ಮೂಲಕ ತೋರಿಸಲು ದೇವರು ನಿರ್ಧರಿಸಿದ. ಆಜ್ಞೆಗಳನ್ನು ಪ್ರೀತಿ ಮತ್ತು ನಂಬಿಕೆಯಿಂದ ಪಾಲಿಸಲು ಸಾಧ್ಯ ಅಂತ ಇಡೀ ಬ್ರಹ್ಮಾಂಡಕ್ಕೆ ತೋರಿಸುವ ಆ ಜೀವಂತ ಸಾಕ್ಷಿಯೇ ಮನುಷ್ಯ. ಸೇರಿ, ಮನುಷ್ಯನ ಮೂಲಕ ದೇವರ ಕಾನೂನಿನ ಸತ್ಯವನ್ನ ಸಾಬೀತುಪಡಿಸೋ ಈ ದೊಡ್ಡ ಪ್ರಯೋಗಕ್ಕೆ ಒಂದು ಜಾಗ ಬೇಕಲ್ವಾ?
ಒಂದು ವೇದಿಕೆ ಅಥವಾ ಹೇಳ್ಬೇಕಂದ್ರೆ ಒಂದು ಯುದ್ಧಭೂಮಿ ಬೇಕಿತ್ತು. ಈ ಪಠ್ಯದ ಪ್ರಕಾರ ಆ ಯುದ್ಧಭೂಮಿಗೆ ಹಲವು ಹೆಸರುಗಳಿವೆ. ಶಿಯೋಲ್, ಹೇಡೀಸ್, ಪಾತಾಳ, ಕುಳಿ, ಹೀಗೆ. ಇದು ಸೈತಾನ ಮತ್ತು ಅವನ ಅನುಯಾಯಿಗಳನ್ನ ಬಂಧಿಸಿಟ್ಟಿರುವ ಕತ್ತಲೆಯ ಜಾಗ. ಆಶ್ಚರ್ಯ ಅಂದ್ರೆ ಈ ಪಠ್ಯ ಹೇಳೋ ಪ್ರಕಾರ ಆ ಯುದ್ಧಭೂಮಿಯೇ ಬೇರೆಲ್ಲೂ ಅಲ್ಲ, ನಾವು ನೀವೆಲ್ಲೋ ವಾಸಿಸ್ತಿರುವ ಈ ಜಗತ್ತು. ಆದರೆ ದೇವರು ಈ ಯುದ್ಧಭೂಮಿಯನ್ನ ಸಂಪೂರ್ಣವಾಗಿ ಕತ್ತಲಿಗೆ ಬಿಟ್ಕೊಡ್ಲಿಲ್ಲ. ಈ ಶತ್ರುಗಳ ಕೋಟೆಯ ಮಧ್ಯದಲ್ಲೇ ತನ್ನದೇ ಆದ ಒಂದು ಬೆಳಕಿನ ಸೇನಾನೆಲೆಯನ್ನ ಸ್ಥಾಪಿಸ್ತಾನೆ. ಆ ಸೇನಾನೆಲೆಯೇ ಚರ್ಚ್. ಹಾಗಾದ್ರೆ ಈ ಬ್ರಹ್ಮಾಂಡದ ಚರ್ಚೆಯ ಕೊನೆಯಲ್ಲಿ ಏನಾಯ್ತು? ಈ ದೊಡ್ಡ ಸಂಘರ್ಷದ ಅಂತಿಮ ತೀರ್ಪು ಏನು? ಯಾರು ಗೆದ್ರು? ಯುದ್ಧಭೂಮಿ ಸಿದ್ಧವಾಗಿದೆ, ಸಾಕ್ಷಿಯಂದ್ರೆ ಮನುಷ್ಯರೂ ಇದ್ದಾರೆ. ಈಗ ತೀರ್ಪಿನ ಸಮಯ. ಸೈತಾನನ ಮೂಲ ಪ್ರಶ್ನೆಗೆ ಉತ್ತರ ಏನು? ಮನುಷ್ಯನ ನಂಬಿಕೆ ನಿಜವಾಗ್ಲೂ ಬರೀ ವ್ಯವಹಾರನಾ? ದೇವರ ಆಜ್ಞೆಗಳನ್ನ ಪಾಲಿಸೋದು ಅಸಾಧ್ಯನಾ? ಈ ಪಠ್ಯದ ಪ್ರಕಾರ ಉತ್ತರ ಸ್ಪಷ್ಟವಾಗಿದೆ, ಇಲ್ಲ. ಸೈತಾನನ ವಾದ ತಪ್ಪು. ಅದಕ್ಕೆ ಸಾಕ್ಷಿ ಯಾವುದು? ಚರ್ಚ್. ಭೂಮಿಯ ಮೇಲೆ ಕ್ರಿಸ್ತನ ದೇಹವಾಗಿರುವ ಚರ್ಚ್ ಎಷ್ಟೇ ಅಪೂರ್ಣವಾಗಿದ್ರೂ ಪ್ರೀತಿ, ವಿಧೇಯತೆ ಮತ್ತು ನಿಜವಾದ ನಂಬಿಕೆ ಸಾಧ್ಯ ಅನ್ನೋದಕ್ಕೆ ಜೀವಂತ ಪುರಾವೆಯಾಗಿ ನಿಂತಿದೆ. ಅಂತಿಮ ತೀರ್ಪು ಏನು ಅಂದ್ರೆ, ಪಾತಾಳದ ಯಾವ ಶಕ್ತಿಯೂ ಚರ್ಚನ್ನು ಸೋಲಿಸಲು ಸಾಧ್ಯವಿಲ್ಲ. ಪಾಪವಾಗಲಿ ಮರಣವಾಗಲಿ ಚರ್ಚನ್ನು ಸೋಲಿಸಲು ಸಾಧ್ಯವಿಲ್ಲ. ಚರ್ಚ್ ದೇವರ ವ್ಯಕ್ತಿತ್ವ ಮತ್ತು ಅವನ ಪ್ರೀತಿಯ ಅಂತಿಮ ವಿಜಯದ ಸಂಕೇತವಾಗಿದೆ. ಇದು ದೇವರ ಚಾರಿತ್ರಕ್ಕೆ ಸಿಕ್ಕಿದ ಕ್ಲೀನ್ ಚಿಟ್. ಹಾಗಾದ್ರೆ ಈ ಇಡೀ ಬ್ರಹ್ಮಾಂಡದ ಕತೆ ನಮ್ಮ ಮುಂದೆ ಒಂದು ಕೊನೆಯ ಪ್ರಶ್ನೆಯನ್ನ ಇಡುತ್ತೆ. ನಮ್ಮೊಳಗಿನ ಆಸೆಗಳು ಮತ್ತು ದೇವರ ಆಜ್ಞೆಗಳ ನಡುವಿನ ಸಂಘರ್ಷ, ಇದು ನಮ್ಮನ್ನ ಸೋಲ್ಸೋಕೆ ಇಟ್ಟಿರೋ ಒಂದು ಬಲೆನಾ, ಅಥವಾ ಇದೇ ನಮ್ಮನ್ನ ಶಾಶ್ವತ ಜೀವನಕ್ಕೆ ಕರೆದೊಯ್ಯೋ ದಾರಿನಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಆಯ್ಕೆ ನಮ್ಮೆಲ್ಲರ ಮುಂದಿದೆ.